ಲೇ ಮಂಜ, ಎದ್ದಾಳಲ್ಲಿ ಮಗನೇ. ಮುಂಜಾನೆ ಬರ್ತೀನಿ ಮಗನೇ, ಮೀನ್ ಹಿಡಿಲಿಕ್ಕೆ ಹೋಗೋಣ ಅಂದ್ರೆ ಮಲ್ಕೊಂಡವನೇ ಮಗ, ಇನ್ನು ಹೇಳ್ತಾನೆ ಇಲ್ಲ. ಇವನ್ನ ಯಾವ ತರ ಎಬ್ಸೋದಪ್ಪ, ಒಂದು ಅರ್ಥನೇ ಆಗ್ತಾ ಇಲ್ವಾ ನನಗೆ. ತಡಿ, ಒಂದು ಸಾಂಗ್ ಹಾಡೋಣ, ಅಂತೂ ಕೇಳಿ ಬಂದ್ರು ಬರಬಹುದು. ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳಮ್ಮ, ಟಡಡಡಡಂಡ ಟಡಡಡಂಡ. ಲೋ ಮಂಜ, ನನ್ ಸಾಂಗ್ ಆದ್ರೂ ಕೇಳ್ತೇನೋ ನಿನ್ಗೆ? ಈ ಬಳಿ ಮಗನಿಗೆ ನಿನ್ನೆ ಸ್ವಲ್ಪ ಕುಡಿ ಅಂದ್ರೆ ಕೇಳೇ ಇಲ್ಲ, ಫುಲ್ ಬಾಟ್ಲಿ ಎತ್ತ. ಏನ್ ಮನೆಯಲ್ಲಿ ಹೋಗಿ ಮಲ್ಕೊಂಡವನ ಅಥವಾ ಅವ್ರ ಅಪ್ಪ ಎಲ್ಲಿ ಕಾಲ ಕೈ ಕಟ್ಟಿ ನೇನ್ ಹಾಕವನ ಗೊತ್ತಿಲ್ಲ. ಅವ್ರ ಅಪ್ಪ ಬೇರೆ ತುಂಬಾ ಸ್ಟ್ರಿಕ್ಕು. ಇನ್ನ ಒಳಗಡೆ ಹೋದ್ರೆ ನನ್ನೂ ಸೇರಿಸಿ ಒದ್ ಬಿಡ್ತಾವನೆ. ಅದರ ಹೊರಗಡೆ ನಿಂತಿದ್ದೀನಿ. ಲೋ ಮಂಜ, ಬಾರಲ್ಲಿ ಹೊತ್ತಾಯ್ತು, ಮತ್ತೆ ಅವ ರಾಮಪ್ಪಜ್ಜ ಬಂದ್ಬಿಡ್ತಾನೆ. ಈಗ ಹೊಳೆಯಲ್ಲಿ ಯಾರು ಇಲ್ಲ, ಮೀನ ಚಿಕ್ಕಾಪಟ್ಟಿ ಓಡಾಡ್ತಾ ಇದ್ದಾವೆ. ಹೋಗೋಣ ಬಾರಲೇ. ಬಡ್ಡಿ ಮಗನಿಗೆ ಇವಾಗ ಬೆಳಗ್ಗೆ ಎಚ್ಚರ ಆಗಿದೆ ನೋಡು, ಈಗ ಬರ್ತಾ ಇದ್ದಾನೆ ಮಗ. ಲೇ ಪಯ್ಯ ಮಗನ, ಮನಿ ಕಡೆ ಬರಬೇಡ ಅಂತ ಹೇಳಿನಿಲ್ಲ. ನಮ್ಮಪ್ಪ ಮಲ್ಕೊಂಡಾನ. ಇಬ್ಬರನ್ನು ನೋಡಿದಂದ್ರ ಮಗನ ಕಾಲ್ ಕಟ್ಟಿ ಬಡಿತಾನ. ಇಲ್ಲೇ ನಮ್ಮನ್ನ ಇಬ್ಬರನ್ನು ತೂಗ ಹಾಕ್ತಾನ. ನಡಿ ಮಗನ, ನಡಿ ಕಡೆ ಹೋಗ ಒಂದಿಟ. ಏ ಮಂಜ, ನಿನ್ನೆ ಏನ್ ಹೇಳಿದ್ಲೆ ಮಗನ ನಿನಗೆ ನಾನು? ಮೀನ ಹಿಡಿಯಾಕ ಹೋಗೋಣ ಮಗನ, ಬೆಳಗ್ಗೆ 7:15 ಅಂದ್ರ ರೆಡಿ ಹಾಕ ಮಗನ, ಇಲ್ಲಿ ರೋಡ್ನ್ಯಾಗ ನಿಂದ್ರ ಅಂತ ಹೇಳಿನಿ. ನೀನ್ ನೋಡ್ರಿ ಮಕ್ಕೊಂಡಿ ಮಗನ. ನಾ ಬೆಳಗ್ಗೆನ 5 ಗಂಟೆಕ ಎದ್ದನಿ, ಎದ್ದು ಗಾನಾಗಿನ ರೆಡಿ ಮಾಡ್ಕೊಂತ ಬಂದಿನಿ. ನೀನ್ ನೋಡ್ರಿ ಇನ್ನ ಮನ್ಯಾಗ ಮಕ್ಕೊಂದಿ. ಜಲ್ದಿ ಬಾ, ಯಾವಾಗ ಬರ್ತೀನಿ ಇನ್ನ? ಮಂಜಾ ಎಲ್ಲದಿಲಿ? ಅಲ್ಲಿ ನೋಡಲ್ಲೇ ದನದ ಕಾಲಾಗ ಯಾಕೆ ಸಗಣಿ ಬಿದ್ದತಿ. ಮುಂಜಾನೆ ಎಳುದು ಲೇಟ್ ಆಗಿ ಮತ್ತ ಸಗಣಿ ಬಳಿಲಾರ್ದ ಎಲ್ಲಿಗೆ ಹೊಂಟಿ? ಬಾಯಿಲ್ ಒಂದಿಟ್ಟ. ಲೇ ಪಯ್ಯ, ನಮ್ಮಪ್ಪ ಕರ್ಯಾಕತ್ತಾನ. ನಾ ಬರ್ತೀನಿ, ನೀ ಹೋಗಲ್ಲಿ ಹೊಳಿ ದಂಡಿ ಕುಂದುರ. ನಾ ಬರ್ತೀನಿ ಸದ್ಯ. ನಾ ಹೋಗಿ ಒಂದ್ ಸ್ವಲ್ಪ ಸಗಣಿ ಅದು ಬಳದ್ ಬರ್ಬೇಕ. ನಾ ಬರೋದು ಒಂದ್ ಸ್ವಲ್ಪ ಲೇಟ್ ಆದ್ರೂ ಮಗನ ಅಲ್ಲೇ ಕಾಯಿ. ಮತ್ ನೀ ನೋಡ ಎಲ್ಲಾರು ಹೋಗಿ ಮತ್ತ ಹಗ್ಗೋ ನಿನ್ನ ಅವನ ಅಪ್ಪ ಅಂದ್ರೆ ಎಷ್ಟು ಬಿದ್ದು ಸಾಯ್ತಿಲಿ. ನಿನ್ನ ಅಪ್ಪನ ಹಡ ಯಾವಾಗ ಬರ್ತಿ ಬಾ ನೀನ್. ನಾ ಹೋಗಿರ್ತ ನೋಡ, ಅಲ್ಲಿ ಗಾನ ಹಿಡ್ಕೊಂಡ್ ಕುಂತಿರ್ತೀನಿ. ಜಲ್ದಿ ಬಾ ಮಗನ, ಲೇಟ್ ಆಗಿ ಬಂದಿ ಅಂದ್ರೆ ನೋಡು ಮತ್ತ ನಾ ಮನೆಗೆ ಹೋಗ್ಬಿಡವನ ಮತ್ತ. ಯಪ್ಪ ಹೇಳುದ ಈಗ ಎದ್ದನಿ, ಮತ್ತ ಅದನ್ ಮಾಡ ಇದನ್ ಮಾಡ ಅಂತ ಕಂಡು ಬಿದ್ದೆಲ್ಲ ನೀನ್. ಒಂದಕ್ಕೆ ಹೊಯ್ಯಾಕ್ ಬಂದನ್ ತಡಿ, ಇಲ್ಲಿ ಮನಿ ಹಿಂದ್ಗಡೆ ಯಾಕೆ ಅಟ್ಟು ಒದರಾಡಕತ್ತಿ? ಬಂದ್ ತಡಿ. ಹಗ್ಗೆ ನಮ್ಮಪ್ಪ ಇಷ್ಟು ದನ ಮೇಸಕ್ ಆಗಲ್ಲ ಅಂದ್ರು ಇಷ್ಟು ದನ ಕಟ್ತಾನ. ನಮಗ್ ಇದಿ ಮಾಡಿಬಿಡ್ತಾನ ನೋಡು. ಒಂದಿಟ್ಟು ಹಾಲು ಕುಡಿಯಾಕು ಬಿಡಂಗಿಲ್ಲ. ಬಂದಿದ್ದ ಹಾಲೆಲ್ಲ ಹೋಗಿ ಡೈರೆಕ್ಟ್ ಹಾಕ್ತಾನ, ರೊಕ್ಕ ಎನಿಸ್ ಕಿಶದಾಗ ಇಟ್ಕೊಂತಾನ. ಇದ್ರ ಸಗಣಿ ಮಾತ್ರ ನಾನಾ ಬಳಿಬೇಕ. ಮುಂಜಾನೆ ನಂದು ಏನೂ ಕೆಲಸ ಇಲ್ಲ, ನಾಷ್ಟ ಇಲ್ಲ, ಏನಿಲ್ಲ. ಸಗಣಿ ಬಳುದು ಮಾತ್ರ ರೆಗ್ಯುಲರ್ ಡ್ಯೂಟಿ ನಂದಿದ. ನಾವು ನೋಡಿದ್ರ ನಮ್ಮ ದೋಸ್ತ ಮೀನಾ ಹಿಡೋನು ಬಾ ಅಂತೇಳಿ ನಿನ್ನೆ ಒಂದು 90 ಕುಡಿಸ್ಯಾನ. ಈಗ ಅವಂಗ ಎಷ್ಟೊತ್ತಿದ್ರು ನಾ ಮೀನಾ ಹಿಡಿದು ಕೊಡ್ಬೇಕ. ನಮ್ಮಪ್ಪ ಸಗಣಿ ಬೆಳಿ ಅಂತ ಗಂಟು ಬಿದ್ದಾನ. ಏನ ಮಾಡಲು ನಾವು ತಿಳಿವಲ್ದಂಗ ಆಗೈತೆ ನೋಡಪ್ಪ. ಹಲೋ, ಯಾಕ್ಲೆ ಪವ್ಯ ಫೋನ್ ಮಾಡಿಯಲ್ಲ? ಇಲ್ಲೇ ಲೌಡೇಲ್ ಆಟನ, ಇಲ್ಲಿ ಬಿಸಿಲಾಗ ನಿಂತು ನಿಮ್ ಮಗನ ಬಿಸಿಲು ಬಡಿಯಾಕತ್ತ ಮೀನಾ ಮಗನ. ಮೀನೇನ ಬಿಸಿಲಾಗೇನು ಓಡಾಡ್ತಾವನ, ಬಂದ ತಂಪತ್ನಾಗ ಹಿಡಿಬೇಕ. ಯಾವಾಗ ಬರ್ತೀನಿ ನೀನ್ ಇನ್ನ? ಅಡಿಲೇ ಪವ್ಯ, ಇಲ್ಲಿ ನಮ್ಮ ಅಪ್ಪ ಸಗಣಿ ಬೆಳಿ ಅಂತ ಗಂಟೆ ಬಿದ್ದು ಬಿಟ್ಟಾನ. ಒಂದ್ ಈಟ ಐತಿ, ಒಂದ್ 10 ನಿಮಿಷ ಸಗಣಿ ಪಟ್ನ ಬಳದ್ ತಿಪ್ಪ್ಯಾಗ ಒಗದವನ ಬಂದ್ ಬಿಡ್ತಾನೆ. ಇನ್ನೊಂದ್ 10 ನಿಮಿಷ ಕಾಯಿ ನೀನ್, ಅಷ್ಟ ಸಾಕ, ಬಂದ ಬಿಡ್ತಾನೆ. ಚಿಂತೆ ಮಾಡಕ್ ಹೋಗ್ಬೇಡ. ನೀ ಎಷ್ಟು ಕೇಳ್ತಿ ಅದಕ್ಕೆ ಹೆಚ್ಚು ಮೀನಾ ಹಿಡಿದು. ಮೀನಾ ಹಿಡಿದ್ರ ನಾ ಬಾಳ ಎಕ್ಸ್ಪರ್ಟ್ ಅದೀನಿ. ಮಂಗೆ ಹಡಿಸಿ ಮಗನ, ಏನ್ ಎಕ್ಸ್ಪರ್ಟ್ ಅದೀವೋ ಏನ್ ಅದೀವೋ ಒಂದು ತಿಳಿವಲ್ಲಂಗಾಗೈತಿ. ನಾಯಿ ಕದಂಗ್ ಕಾಯಕತ್ತಾನಿ. ನಾನ ಮಗನ ನಿನ್ನೆ ಮೀನಾ ಹಿಡಿದು ಕೊಡ್ತೀವಿ ಅಂತ ಹೇಳಿ ನಿನಗ್ ಒಂದ್ 90 ಹೊಡಿಸಿನ ಮಗನ. ಇಲ್ಲಾಂದ್ರೆ ನಿನಗ ಬೋಳಿ ಮಗ ಕುಡಿಸ್ತಿದ್ಲ ಎಣ್ಣಿ. ಬನ್ನಿ ತಡಿ, ಬನ್ನಿ ಪಟ್ ಬನ್ನಿ. ನೋಡ್ರಿ ಇವಾಗ ಏನ್ ಮಾಡೋದು? ಈ ಕಡೆ ಅವ್ ಬಾ ಅಂತಾನ, ಇಲ್ಲಿ ನೋಡಿದ್ರ ಸಿಕ್ಕಾಪಟ್ಟಿ ಸಗಣಿ ಬಿದ್ದೈತಿ. ಇದನ್ನ ಯಾವಾಗ ಕ್ಲೀನ್ ಮಾಡಿನೋ ಅಂತಾನೆ ತಡಿ ಮಾಡೇ ಬಿಡೋಣ. ಸಗಣಿ ಬಳುದಾತ, ಹೋಗಿ ಮೀನಾರ ಹಿಡಿದು ಕೊಡು ಅವಂಗ. ಅವ್ ಮಂಗೆ ಹಡಿಸಿ ಮಗ, ಆತರ ಹುಟ್ಟಿದ ಮಗ. ಬಾ ಅಂತ ಗಂಟು ಬಿದ್ದಾನೆ. ಏನ್ ಮೀನಾ ಏನ್ ಅಷ್ಟು ತಿನ್ನೋಂಗಾಗೈತಿ ಏನ್ ಮಗಗ? ಮೀನಾ ಗೊತ್ತಾಗವಲ್ದ. ಬರೀ ಮೀನ ಅಂತ ಸಾಯ್ತಾನ ಮಗ ಇವ. ಒಂದ್ 50-20 ರೂಪಾಯಿ ಕೊಟ್ರ ಅಲ್ಲೇ ಎಲ್ಲಾರು ಒಂದು ಎಗ್ ರೈಸ್ ಅಂಗಡಿ ಸಿಗ್ತಾವ ಮೀನಾ, ಅದು ಬಿಡ್ತಾನ ಮಗ. ಇವ್ ಫ್ರೆಶ್ ಮೀನಾ ಬೇಕಂತ ಏನ್ ಮಗ ಫಾರಿನ್ದಿಂದ ಬಂದಂಗ ಮಾತಾಡ್ತಾನ. ತಡಿ ಹೋಗ್ತೀನಿ, ಏನು ಎಷ್ಟು ಮೀನಾ ತಿಂತಾನ ನೋಡ್ತೀನಿ ನಾನು. ಒಂದ್ ಚೀಲ್ ಗಂಟ್ಲೆ ಹಿಡಿದು ಕೊಡ್ತಾನ ಮಗಗ, ತಿಂದು ಸಾಯವಲಕ್ ಮಗ. ಬಿಸಿಲು ನೋಡಿ ಎಷ್ಟೈತೆ, ಅವನು ಜಗ್ಗ ಮುಕ್ಕಳು ಹರಿಬೇಕು, ಅಷ್ಟು ಕುಂದ ಬಿಸಿಲು ಐತಿ. ಏನ್ ಬಿಸಿಲಪ್ಪ. ಇನ್ನೊಂದ್ ಯಾವ್ದ ಬಿದ್ದ ಮನೆ ಐತಿ, ಒಂದಿಟ್ಟು ಕಟ್ಟಿ ಕುಂದ್ರು ಇವಾಗಾರ ಬರ್ತಾನ ನೋಡೋನು.
ಕೆಟ್ಟ ಲಪ್ಪಂಗ್ ಹಡಿಸಿ ಮಗ ಅದಾನ ಒಳ್ಳೆ ಇವಂಗ ನಿನ್ನೆ ಸೇರೆ ಕುಡ್ಸಿನಿ ಅಂತ ನಾನಾರ ಒಂದ್ 4 ಮೀನ ಕೊಡಾಕ ಮಗ ಮುಂಜಾನಿಂದ ಸಂಜೆ ತನ ಮಾಡಕತ್ತ ನೋಡ 1:07 ಬಂದೇನಿ ಈಗ ನೋಡು 9:30 ಪೋಣೆ 10 ಆತ ಇನ್ನೂ ಬರವಲ್ಲ ನಿಂತ ಹೋಗ್ಕೊಳ್ಳಿ ಇಲ್ಲಿ ನಿಂತ ಲಪ ಕೋಳಿ ಒಂದು ಬೇರೆ ಸಮೀಪ ಬರಾಕತ್ತೈತಿ ಅದ್ ಹೋಗ್ಕೊಂಡೆ ಮತ್ತ ನಾನು ಹೇಳಾಕ ಬರ್ಲ ಅಟ್ಟ ತಲೆನೇ ಕೆಟ್ಟ ಬಿಟ್ಟತ್ ನನಗೆ ನಾವು ತಡಿ ಒಂದ ಸಿಗರೇಟರ ಸೇದುನು ನೋಡುನು ಯಾವಾಗ ಬರ್ತಾನ ಬರವಲ್ಲ ಏನಂದ್ರಿ ಈ ಸಿಗರೇಟ್ ಸೇದುದ್ರಾಗೂ ಒಂಥರ ಮಜಾ ಅನ್ನೋಕ್ಕಿಂತ ಖುಷಿ ಬಾಳ್ ನೋಡ್ರಿ ನಾ ಟೆನ್ಷನ್ ಮಾಡ್ಕೊಂಡು ಅವ್ನ ಹೊಳಿ ದಂಡ್ಯಾಗ ಕುಂತಾನಂತ ನಾ ಅನ್ಕೊಂಡನಿ ಇವ್ ನೋಡ್ರಿ ಮಗ ಇಲ್ಲಿ ಬತ್ತಿ ಹೊಡ್ಕೊಂಡು ಕುಂತಾನ ಬಾ 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 ನಾನು ಅವಸರ್ಲೆ ಕೈ ತೊಳ್ಕೊಲಾರ್ದ ಓಡಿ ಬಂದನಿ ಈ ಮಗ ನೋಡ್ರಿ ಇಲ್ಲಿ ಮಗ ಸಿಗರೇಟ್ ಸೇರ್ಕೊಂತಾನ ಹಾ ಬಲೆ ಮಗ ಅದ್ರ ಬದ್ರಿ ಇಲ್ಲಿ ಮಗ ಇವ್ ಮತ್ತ ತಡಿ ಇವ್ ನಾವು ನಮಸ್ಕಾರ ರೀ ಅಪ್ಪ ಅನ್ನಾರ ಲೇ ಮಂಜ ನೀನ ಇರೋ ಟೈಮ್ ನಲ್ಲಿ ಇದೆ ಯಾವಾಗ ಬರಾಕತ್ತಿ ಏನ ಒಂದರಲ್ಲಿ ಒಂದ್ ಲೀಟರ್ ಕಬ್ರ ಐತ ಅಲ್ಲೇ ನಿನಗ ಆ ಮೀನ ಹಿಡಿದು ಕೊಡ್ತೀನಿ ಅಂತ ನಿನ್ನೆಯಿಂದ ಹೇಳಕ್ ಕುಂತಿ ಮಗನ ಒಂದ್ ಮುಂಜಾನೆ ಬಂದನಿ ಇನ್ನೂವರೆಗೂ ಮೀನಿಲ್ಲ ಏನಿಲ್ಲ ಸಾಕಾತ ಮಗನ ಅದಕ್ಕೆ ಕಟ್ಟಿ ಕುಂತು ಒಂದು ಬತ್ತಿ ಹೊಡ್ಯಾಕತ್ತಾನೆ ಬಾ ನೀನು ಕುಂದ್ರ ಬಾ ಒಂದು ಬತ್ತಿ ಹೊಡೆದ್ ಹೋಗುಣ ಬಾ ಕುಂದ್ರ ಬಾ ಏನಿ ಹೊಡಿಲೆ ಮಾರಾಯ ನನಗೆ ಈ ನಾ ಏನ್ರ ಹೊಡ್ಯಾಕತ್ತಿದ್ದ ಮಕ್ಕ ಮುಗ್ದು ಹೋತ ನಾನು ಉರ್ಲ ಹಾಕ್ತಾನ ನಾ ಮುಟ್ಟಂಗಿಲ್ಲ ಬೇಕಾದ್ರೆ ಕುಂದ್ರ ಅಂದ್ರೆ ನಿನ್ ಜೊತೆ ಕುಂದಿರ್ತಾನೆ ಬಾ ನೀನ ಹಿಡ್ಯಾಕ ಹೋಗುಂಬಾ ಕುಂತ ಏನ್ ಮಾಡಾವಿಲ್ಲ ಮತ್ತೆ ಬಿಸಿಲಾಕತಿ ನಡಿ ಹಂಗಾರ ಹೋಗುಣ ಒಂದ್ 4 ಮೀನ ಹಿಡ್ಕೊಂಡ್ ಬರ್ನು ಮತ್ತ ಬಿಸಿಲಾಕತಿ ಆಮ್ಯಾಗ ಏನ್ರಿ ಇದ ಮನ್ಯಾನ ನೀರ್ ಇದ್ದಿದ್ದಿಲ್ಲ ಮನೆ ಜಳಕ ಮಾಡಕ ನೀರ್ ಇಲ್ಲಿ ಇವತ್ತು ನೋಡ್ರಿ ತುಂಬೆ ಬಿಟ್ಟತ್ತಲ್ಲ ಕಿನಾಲ್ ಏನ್ರ ಬಿಟ್ಟಾರಿ ಇರ್ಲಿ ಇದಕ್ಕ ಟ್ಯಾಂಕ್ ಬಂತ್ಲಪ್ಪ ಇದು ಒಂದ ದಿನಕ್ಕ ಹೌದ್ ನೋಡ್ಲೆ ಮೊನ್ನೆ ನಮ್ಮ ಅವ್ವನು ಬಂದಿರ್ಲಿಲ್ಲ ಅರ್ಬಿ ಹೋಗ್ಯಾಕ ಒಂದೀಟು ನೀರ್ ಇದ್ದಿದ್ದಿಲ್ಲ ಇಲ್ಲಿ ಇವತ್ತೇನ್ಲೆಪ್ಪ ಅಯ್ಯೋ ಎಷ್ಟು ತುಂಬೈತ್ಲೆಪ್ಪ ಇವತ್ತಂಕ್ರು ಮೀನು ಅಯ್ಯೋ ಭಾಳ ಸಿಗ್ತಾವ್ಲೆಪ್ಪ ಹಂಗಾದ್ರ ಇವತ್ತು ಚೀಲ್ ತುಂಬತತ್ಲಿ ಹಂಗಾದ್ರ ಲೇ ನಮ್ಮ ಮಮ್ಮಿ ಮೀನಾ ಹಿಡ್ದಿಲ್ ತಡಿಲೆ ಇವತ್ತು ನಾನು ಒಂದರ ಮೀನಾ ಹಿಡಿಯಕ್ ಟ್ರೈ ಮಾಡ್ತೇನೆ ಲೇ ಮಂಜ ಒಂದು ಮೀನ ಬರವಲ್ಲೋ ಇಲ್ಲಿ ಎಲ್ಲಿದ ಮೀನಿಗಿಂದ ಅದಾವ ನೀನು ಲೇಪ್ಪ ಸುಳ್ಳ ಬಂದು ಕುಂದಿರ್ಸೋ ಇಲ್ಲಿ ಒಂದು ಕಾಣವಲ್ಲ ಮಾರೆ ನಾನು ನೋಡಕಂತಾನೆ ಒಂದರ ಮೀನ ಅವು ಮಳೆ ಹುಳ ಹಾಕಿರ್ತು ಅದರ ತಿಂದು ಹೋಗ್ಬೇಕ ಬೇಡ ಅದನ್ನು ಇಲ್ಲ ತೋ ಯಾ ಮಗನ ಹಂಗ ಏನ್ ಬರು ಪುರ್ಸತ್ತಿಲ್ಲ ನೀನು ಮೀನ್ ಸಿಕ್ಬಿಡ್ತಾವನ ಒಂದ್ ಸ್ವಲ್ಪ ಕಾಯ್ಬೇಕು ಮಗನ ಅದಕ್ಕ ಮೀನ್ ಸಿಗ್ಬೇಕಂದ್ರ ಏನ್ ಹಂಗ ಹಿಂಗ್ ಗಾಳ ಹಾಕೋತ್ಲೆನ ಸಿಕ್ಬಿಡ್ತಾವನ ಎಂದರ ಮೀನ ಹಿಡ್ದೇನಿಲ್ಲ ತತಾ ಇಲ್ಲಿ ಬೇಕಾರೆ ನಾ ಹಿಡಿತೇನೆ ಜಗ್ ಬಿಡ್ಬೇಡ ಮೀನ್ ಅಂದ್ರಲ್ಲಿ ಅದ್ ಹಡಿಸಿ ಮಗನ ಹಾವೈತಿ ಉಡಿಲಿ ತಡಿಲಿ ಪಯ್ಯ ತಡಿಲಿ ತಡಿ ಬೈ ನಾನು ತಡಿಲಿ ಏನಾದ್ರೂ ಮಾಡ್ಲಿಯಪ್ಪ ಹಾವ್ಲಿಯಪ್ಪ ಅದು ಕಡಿದ್ಲಿಯಪ್ಪ ನಮ್ಮ ಮನೆಗೆ ಹೇಳಾರ್ದ ಓಡ್ಬಂದಿನಿ ಹೋಗ್ತೀನಿ ನೀನ್ ಅವನ ನೀ ದೋಸ್ತ ಅಲ್ಲಲೇ ನೀನು ನಂಬಿಕಿದ್ರು ನೀನು ಅವನು ನಾನು ಕಡ್ದು ಬಿಡ್ದೈತೆಪ್ಪ ಸಾಕಪ್ಪ ಇವ್ನವ್ನ ಮೀನಾ ಈ ಸೊಳ ಮಗನ ಜೊತೆ ಬಂದು ನೋಡು ಒಳ್ಳೆ ನಾನು ಅಯ್ಯೋ ವಾಲಿಪ ನಾ ಹೋಗ್ಬರ್ತೀನಿ ರೀ ಹಂಗ ಈ ವಿಡಿಯೋ ಏನಾರ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಹಂಗ ಒಂದ್ ಸ್ವಲ್ಪ ಒಂದು ಲೈಕ್ ಕೊಡ್ರಿ ಹಂಗ ಸಪೋರ್ಟ್ ಮಾಡ್ರಿ ಇನ್ನು ಇಂಥ ಹೆಚ್ಚೆಚ್ಚು ವಿಡಿಯೋಗಾಗಿ ನಮ್ಮ ಪೇಜನ್ನ ಫಾಲೋ ಮಾಡ್ರಿ